ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಪಟ್ಟದ ಕುರಿತಾದ ಚರ್ಚೆಗಳು ಕಾವು ಪಡೆದುಕೊಂಡಿರುವ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಕ್ರವಾರ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅಂಕೋಲಾದ ಆಂತ್ಲೆ ಗ್ರಾಮದ ಶ್ರೀ ಜಗದೀಶ್ವರಿ ದೇವಸ್ಥಾನದಲ್ಲಿ ಸುಮಾರು 1.5 ತಾಸು ಕಾಲ ಅವರು ನಡೆಸಿದ ಪ್ರಶ್ನಾ ಕಾರ್ಯ ಮತ್ತು ಅವರ ಮುಗುಳು ನಗೆ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಸಿಎಂ ಕುರ್ಚಿ ಕಾದಾಟ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಗೋಕರ್ಣ ಹಾಗೂ ಅಂಕೋಲದ ಆಂಧ್ಲೆಗೆ ತೆರಳಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರು. ಬೆಳಗ್ಗೆ ಗೋಕರ್ಣಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರೊಂದಿಗೆ ಶ್ರೀ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ದೇವರಿಗೆ ಬಿಲ್ವಪತ್ರೆ ಹಾಗೂ ಪಂಚಾಮೃತ ಅಭಿಷೇಕ ನೆರವೇರಿಸಿ ಆತ್ಮಲಿಂಗದ ದರ್ಶನ ಪಡೆದರು. ಬಳಿಕ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಂಕೋಲಾದತ್ತ ಪಯಣ ಬೆಳೆಸಿದರು. ಅಂಕೋಲಾದ ಆಂಧ್ಲೆ ಗ್ರಾಮದ ಶ್ರೀ ಜಗದೀಶ್ವರಿ ಅಮ್ಮನವರ ಸನ್ನಿಧಿಗೆ ಭೇಟಿ ನೀಡಿದ ಡಿಸಿಎಂ ಅಲ್ಲಿನ ಪ್ರಶಾಂತ ವಾತಾವರಣದಲ್ಲಿ ದೇವಿಯ ಮುಂದೆ ಸುದೀರ್ಘ ಸಮಯ ಕಳೆದರು. ಸುಮಾರು 1.5 ತಾಸಿಗೂ ಅಧಿಕ ಕಾಲ ದೇವಸ್ಥಾನದಲ್ಲಿ ಕುಳಿತು ಅರ್ಚಕರ ಮೂಲಕ ಪ್ರಶ್ನಾ ಕಾರ್ಯ ನಡೆಸಿದರು. ನಾಗದೇವತೆ ಹಾಗೂ ತುಳಸಿಗೆ ವಿಶೇಷ ಪೂಜೆ ಸಲ್ಲಿಸಿದ ಶಿವಕುಮಾರ್ ದೇವಿಯ ಆಶೀರ್ವಾದ ಪಡೆದರು. ಪೂಜೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್ 5 ವರ್ಷಗಳ ಹಿಂದೆ ಕುಟುಂಬದ ಕೆಲಸಕ್ಕಾಗಿ ಇಲ್ಲಿಗೆ ಬಂದು ಪ್ರಾರ್ಥಿಸಿದ್ದೆ. ಅದು ಈಡೇರಿದ. ಹಾಗಾಗಿ ಮತ್ತೆ ಬರುತ್ತೇನೆ ಎಂದು ಹರಕೆ ಹೊತ್ತಿದ್ದೆ. ಇಂದು ಬಂದಿದ್ದೇನೆ. ತಾಯಿ ಮತ್ತೆ ಆಶೀರ್ವಾದ ಮಾಡಲಿ ಎಂದು ಕೇಳಿಕೊಂಡಿದ್ದೇನೆ ಎಂದರು. ಇನ್ನು ಸಿದ್ದರಾಮಯ್ಯ ಸಂಧಾನದಲ್ಲಿ ನಾನೇ 5 ವರ್ಷ ಸಿಎಂ ಎಂದು ಹೇಳಿದ ಕುರಿತು ಪ್ರತಿಕ್ರಿಯಿಸಿದ ಅವರು, ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಎಂದು ಹೇಳಿಲ್ಲ. ಎಲ್ಲವೂ ಹೈಕಮಾಂಡ್ ನಿರ್ಧಾರದಂತೆ ನಡೆಯುತ್ತದೆ. ಹೈಕಮಾಂಡ್ ಸಿಎಂ ಪರವಾಗಿ ಇರುವುದರಿಂದಲೇ ಅವರು ಆ ಸ್ಥಾನದಲ್ಲಿದ್ದಾರೆ. ನಮ್ಮಲ್ಲಿ ಒಪ್ಪಂದವಾಗಿದೆ, ಅದರಂತೆ ನಡೆದುಕೊಳ್ಳುತ್ತೇವೆ. ನಾವಿಬ್ಬರು ಈ ಬಗ್ಗೆ ಮಾತನಾಡಿಕೊಂಡಿದ್ದೇವೆ ಹಾಗೂ ಹೈಕಮಾಂಡ್ ಅನ್ನು ಒಪ್ಪಂದಕ್ಕೆ ತಂದಿದ್ದೇವೆ ಎಂದರು. ಇವತ್ತು ಪೂಜೆ ಮಾಡುವಂತ ಭಾಗ್ಯ ಕೂಡ ನನಗೆ ಸಿಕ್ತು. ಅದಲ್ಲದೆ ಸುಮಾರು 5 ವರ್ಷದಿಂದ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೆ. ಅದು ನನ್ನ ಇಷ್ಟ ನೆರವೇರಿತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡು ತಾಯಿ ನನಗೆ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ ರಾಜ್ಯಕ್ಕೆ ನನ್ನಂತ ಜನಕ್ಕೆ ಎಲ್ಲ ಕೂಡ ಒಳ್ಳೆದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಬಹಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಸರ್, ಈಗ ಇವತ್ತು ಸಿಎಂ ಅವರು ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. 2.5 ವರ್ಷ ಯಾವುದೇ ರೀತಿಯಿಂದ ಕಮಿಟ್ಮೆಂಟ್ ನಮ್ಮಲ್ಲಿ ಆಗಿಲ್ಲ, ನಾನೇ ಮುಂದುವರಿತೀನಿ, ಮುಂದಿನ 2.5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿದ್ರು. ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ ಅಂತ ಹೇಳಿದ್ರು. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಸಿಎಂ ಬದಲಾವಣೆ ಏನು ಆಗಲ್ಲ ಅಂತ ಸಿಎಂ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟಿದೆ. ನಿಮ್ಮ ಶಾಸಕರು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೀವಿ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ.
ತಾಯಿಯು ನಂಬಿಕೆ ಇದೆಯಲ್ಲ ಆ ತಾಯಿಗೆ ನನಗೆ ಇರುವಂತ ವಿಚಾರ, ಸರ್ ಈ ಹಿಂದೆ ಭಕ್ತನಿಗೂ ಭಗವಂತನಿಗೂ ಇರುವಂತ ವಿಚಾರ. ಸೊ ತಾಯಿ ನನಗೇನ್ ಹೇಳಿದ್ದಾಳೆ, ನಾನ್ ತಾಯಿ ಹತ್ರ ಮಾತಾಡಿದ್ದೀನಿ, ನಮ್ಮಿಬ್ರು ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಏನ್ ಮಾಡಿದ್ದೀನಿ, ವೀರ ಗಂಗಾಧರ ಜನ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗ್ ಮಾತ್ರ ಸರ್ ಈ ಹಿಂದೆ ಡೇಟ್ ಕೊಟ್ಟಿತ್ತು ದೇವಿ ಸರ್, ಸಮಸ್ಯೆ ಬಂದಾಗ ಪರಿಹಾರ ಈ ಡೇಟ್ ಒಳಗೆ ಪರಿಹಾರ ಮಾಡಿಕೊಡ್ತಾರೆ. ಇವತ್ತು ಡೇಟ್ ಕೊಟ್ಟಿದೆ ಸರ್. ಮುಖ್ಯಮಂತ್ರಿ ಸ್ಥಾನದ ಇಚ್ಛೆ ಹಾಗೂ ಸಮಸ್ಯೆ ಪರಿಹಾರಕ್ಕೆ ದಿನಾಂಕ ನಿಗದಿಯಾಗಿದೆಯೇ ಎಂಬ ಮಾಧ್ಯಮಗಳ ನೇರ ಪ್ರಶ್ನೆಗೆ ಡಿಕೆಶಿ ಯಾವುದೇ ಮೌಖಿಕ ಉತ್ತರ ನೀಡದೆ ಕೇವಲ ಸಾರ್ಥಕ ಭಾವದ ಮುಗುಳುನಗೆ ಬೀರುತ್ತಾ ಅಲ್ಲಿಂದ ನಿರ್ಗಮಿಸಿದರು. ದೇವಸ್ಥಾನದ ಅರ್ಚಕರಾದ ಗಣೇಶ್ ಅವರು ಈ ಬಗ್ಗೆ ಮಾತನಾಡಿ, ಡಿಕೆ ಶಿವಕುಮಾರ್ ಅವರಿಗೆ ದೇವಿ ಜಗದೀಶ್ವರಿ ಪ್ರಸಾದ ನೀಡಿದ್ದಾಳೆ. ಅವರ ಮನಸ್ಸಿನ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅವರು ದೇವಿಯ ಮುಂದೆ ಯಾವ ಪ್ರಶ್ನೆ ಇಟ್ಟಿದ್ದಾರೆ ಎಂದು ಹೇಳಲಾಗದು. ಆದರೆ 1 ತಿಂಗಳ ನಂತರ ಮತ್ತೆ ಬರುವುದಾಗಿ ಅವರು ಹೇಳಿದ್ದಾರೆ ಎಂದು ತಿಳಿಸಿದರು. ಮತ್ತು ಇದಕ್ಕೂ ಸಮಯ ಮಾಡ್ಕೊಂಡು ಬರ್ತಾರೆ ಅವರು. ಆವಾಗ ಪ್ರಸಾದ ಕೇಳೋದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಥರ ಪೂಜೆಯಲ್ಲಿ ಇರ್ತದೆ. ಖುಷಿಯಿಂದ ಬಂದು ಪೂಜೆ ಮಾಡಿಸ್ಬೋದು. ದಿನಾಂಕ ಬರೋ ದಿನಾಂಕ ಹೇಳಿಲ್ಲ, ಇಂಥ ಡೇಟ್ ಒಳಗೆ ಬರ್ತಾ ಹೇಳಿದ್ದಾರೆ. ತಾಯಿಯವರು ಇಂಥ ಡೇಟ್ ಒಳಗೆ ಕರೆಸ್ಕೊಂತ ಹೇಳಿದೆ. ಬರುವಾಗ ಇನ್ನೂ ಉನ್ನತ ಹುದ್ದೆ ಕರೆಸಿ ಬರ್ತಾರೆ, ಅಲ್ಲಿಗೆ ಬರ್ತಾರೆ ಅವರು. ಇಷ್ಟು ಸಮಯದೊಳಗೆ ಪರಿಹಾರ ಆಗ್ತದೆ ಡೇಟ್ ಹೇಳಿದ್ದಾರೆ, ನಾ ಹೇಳೋದಿಲ್ಲ. ಈಗ ಅವರೇ ಹೇಳ್ತಾರೆ, ಸದ್ಯದಲ್ಲಿ ಹೇಳ್ತಾರೆ ಅವರು. ಅಲ್ಲೇ ಹೇಳಿದ್ಮೇಲೆ ಸೀದಾ ಇಲ್ಲಿಗೆ ಬರ್ತಾರೆ ಅವರು. ಇವತ್ತು ಅಮಾವಾಸ್ಯೆ, ಸ್ಪೆಷಲ್ ಆಗಿ ಏನು ಪೂಜೆ ಅವ್ರು ಇವತ್ತು ದೇವಿ ಮಾತಾಡ್ಸೋದೇ ಸ್ಪೆಷಲ್. ಯಾಕೆಂದ್ರೆ ಅಮಾವಾಸ್ಯೆ ದಿವಸ ಎಲ್ಲೂ ದೇವರು ಈ ಥರ ಎಲ್ಲ ಇದಾಗೋದು ಮಾತಾಡೋದಿಲ್ಲ. ಆದರೆ ಅವ್ರಿಗೆ ಇವತ್ತು ಈ ಥರ ಮಾತಾಡ್ಕೊಂಡು ಹೋಗಿದ್ದಾರೆ ಅವರು. ಹಾಗಾಗಿ ಅವ್ರಿಗೆ ಎಷ್ಟೇ ಶತ್ರುಗಳಿದ್ರು, ಯಾರೇ ಏನಿದ್ರು, ಏನೇ ಅಡೆತಡೆಗಳಿದ್ರು ಅವ್ರಿಗೆ ಗೊತ್ತುಂಟು, ಈ ದೇವರಿಗೆ ಏನು ತಾಗೋದಿಲ್ಲ, ಹೋಮ ಹವನ ಬೇಕಾಗಿಲ್ಲ, ಯಾವುದೇ ಒಂದು ಮಂತ್ರ ತಂತ್ರ ಬೇಕಾಗಿಲ್ಲ. ಮನಸ್ಸಿನಲ್ಲಿ ಭಕ್ತಿ ಇದರಿಂದ ಏನು ಬರೆದಿಟ್ಟು ಕೇಳಿದ್ರೆ ತಾಯಿ ಏನು ಮಾಡ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಆ ಪ್ರಕಾರ ಕೇಳಿದ್ದಾರೆ ಅವರು. ತಾಯಿ ಪ್ರಸಾದ ಕೊಡ್ತಿದ್ದೆ, ಮಾತಾಡಿದೆ, ಅವ್ರದ್ದು ಹೇಳಿದೆ, ಎಲ್ಲ ಮಾಡಿದೆ. ಅದೇ ಪ್ರಕಾರ ಅವರು ನಡ್ಕೊಂಡು ಹೋಗ್ತಾರೆ, ತಾಯಿನೂ ನಡೆಸ್ತದೆ. ಎಷ್ಟು ಸಮಯ ಪೂಜೆ ಮಾಡಿದ್ರು ಸರ್? ಎಷ್ಟು ಅವಾಗ ಇವತ್ತು? ಮತ್ತೆ ಈಗ ಎಷ್ಟಾಯ್ತು ಸಮಯ? ಅಷ್ಟಾಯ್ತು, ಒಂದೂವರೆ ತಾಸು ಅವ್ರು ಕೊಟ್ಟಿದ್ದು. 1.5 ತಾಸು. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದ ಮುಂದಿನ ನಡೆಯ ಬಗ್ಗೆ ತಾಯಿ ಜಗದೀಶ್ವರಿ ನೀಡಿದ ಸೂಚನೆ ಏನು ಎಂಬುದು ಸದ್ಯಕ್ಕೆ ಕುತೂಹಲದ ಸಂಗತಿಯಾಗಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.